ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ವಿ. ಅದೇನಪ್ಪ ಅಂದರೆ ಕಸದಿಂದ ರಸ ಅಂಥೇಳಿ ಆಲೂಗಡ್ಡೆ ಸಿಪ್ಪೆನ ಯೂಸ್ ಮಾಡಿಕೊಂಡು ದಿಢೀರಾಗಿ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಆಲೂಗಡ್ಡೆ ಸಿಪ್ಪೆನ ನಾವು ತೆಗೆದು ಹಾಗೆ ಬಿಸಾಕ್ಬಿಡ್ತೀವಿ ಕಸದೊಳಗೆ. ಆದರೆ ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ನಾವು ಟೇಸ್ಟಿಯಾದ ಒಂದು ಚಿಪ್ಸ್ನ ಮಾಡಿ ತೋರಿಸ್ತಾ ಇದ್ವಿ. ಮೊದಲಿಗೆ ಈ ರೀತಿ ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಕ್ಕೊಂಡು ನೀರಿಗೆ ಹಾಕಿ ಇಟ್ಕೋಬೇಕು. ಈ ರೀತಿ ನೋಡಿರಿ, ಕ್ಲೀನಾಗಿ ಎಲ್ಲನೂ ತೊಳ್ಕೊಬೇಕು. ಆಲೂಗಡ್ಡೆ ಸಿಪ್ಪೆನ ತೊಳೆದು ಒಂದು ಬಿಳಿ ಅರ್ಬಿ ಒಳಗೆ ಈ ರೀತಿ ಹಾಕಿ ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಅವನ್ನ ಅಂದರೆ ಅದು ನೀರಿನ ಅಂಶ ಎಲ್ಲ ಹೋಗೋ ತನಕ ಈ ರೀತಿ ಡ್ರೈ ಮಾಡ್ಕೋಬೇಕು. ನಾವು ಆಲೂ ಎಷ್ಟು ಉಪಯೋಗ ಐತೆ, ಆಲೂ ಸಿಪ್ಪೆನೂ ಅಷ್ಟೇ ಉಪಯೋಗ ಐತಿ. ಇದ್ರೊಳಗೆ ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಮ್ ಇರ್ತೈತಿ. ಕ್ಯಾಲ್ಶಿಯಮ್ ಅಂದಮೇಲೆ ಬೋನ್ಸಿಗೆ ಭಾಳ ಒಳ್ಳೇದಿದೆ. ಇದನ್ನು ಡ್ರೈ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಅದು ಎಣ್ಣೆ ಬಿಸಿ ಆದಮೇಲೆ ಅದರೊಳಗೆ ಈ ರೀತಿ ಡೈರೆಕ್ಟ್ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು. ಅದೆಲ್ಲ ನೀರಿನ ಅಂಶ ಹೋದ್ಮೇಲೆ ಎಣ್ಣೆ ಬಿಸಿಯಾಗಿರ್ಬೇಕು. ಫುಲ್ ಬಿಸಿ ಆದಮೇಲೆ ಅದನ್ನು ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋ ತನಕನೂ. ಇದು ಬ್ಲಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋಕ್ಕೂ ಭಾಳ ಒಳ್ಳೆಯದಿದ್ದು ಆಲೂಗಡ್ಡೆ ಸಿಪ್ಪೆ. ಮತ್ತು ಆಲೂಗಡ್ಡೆ ತಿನ್ನೋದ್ರಿಂದ ವೇಟ್ ಜಾಸ್ತಿ ಆಗುತ್ತೆ. ಬಟ್ ಆಲೂಗಡ್ಡೆ ಸಿಪ್ಪೆ ತಿನ್ನೋದ್ರಿಂದ ವೇಟ್ ಕಮ್ಮಿ ಮಾಡ್ಕೊಳಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಯಾಕಂದರೆ ಇದ್ರೊಳಗೆ ಕಮ್ಮಿ ಕ್ಯಾಲೋರೀಸ್ ಇರ್ತೈತಿ. ಆಲೂಗಡ್ಡೆ ಒಳಗೆ ಜಾಸ್ತಿ ಕ್ಯಾಲೋರೀಸ್ ಇರ್ತೈತಿ, ಹಾಗಾಗಿ ವೇಟ್ ಗೇನ್ ಆಗ್ತೈತಿ. ಆಲೂ ಸಿಪ್ಪೆ ಒಳಗೆ ಕ್ಯಾಲೋರೀಸ್ ಕಮ್ಮಿ ಇರ್ತೈತಿ, ವೇಟ್ ರೆಡ್ಯೂಸ್ ಮಾಡೋಕ್ಕಿದು ಹೆಲ್ಪ್ ಮಾಡ್ತೈತಿ. ಈ ರೀತಿ ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ಪ್ಲೇಟಿಗೆ ತಕ್ಕೋಬೇಕು. ಇದನ್ನು ಡೀಪ್ ಫ್ರೈ ಮಾಡಿ ನೋಡಿ. ಈ ರೀತಿ ಹಾಕೋ ಆಲೂಗಡ್ಡೆ ಚಿಪ್ಸ್ಗಿಂತನೂ ಚಲೋ ಕ್ರಿಸ್ಪಿ ಮತ್ತು ಟೇಸ್ಟಿಯಾಗಿ ಬರ್ತೈತಿ ಇದು. ಯಾಕೆ ನಾವು ಆಲೂಗಡ್ಡೆ ಸಿಪ್ಪಿನ ಪ್ರತಿ ಸಲ ತೆಗೆದು ಕಸಕ್ಕೆ ಹಾಕೋ ಬದಲಿ ಅದನ್ನು ಈ ರೀತಿ ಯೂಸ್ ಮಾಡ್ಕೊಂಡು ತಿಂದ್ರೆ ಅದರಿಂದ ಟೇಸ್ಟಿಯಾದ ಚಿಪ್ಸು ರೆಡಿ ಆಗ್ತೈತಿ. ಮತ್ತು ಅದು ಸಿಪ್ಪಿನೂ ವೇಸ್ಟ್ ಆಗೋದಿಲ್ಲ. ಆಮೇಲೆ ಅದರೊಳಗೆ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಐತಿ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕಾಕತ್ತೀವಿ. ಈಗ ಸ್ವಲ್ಪ ಉಪ್ಪು, ರುಚಿಗೆ ಅದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಉಪ್ಪು, ಮತ್ತು ಸ್ವಲ್ಪ ಖಾರ ಪುಡಿ. ನಿಮಗೆ ಯಾವ ರೀತಿ ಟೇಸ್ಟ್ ಬೇಕೋ ಆ ರೀತಿ ನೀವು ಇದನ್ನು ಮಾಡ್ಕೋಬೋದು. ಡೀಪ್ ಫ್ರೈ ಮಾಡಿದ ಮೇಲೆ ಉಪ್ಪು, ಖಾರ, ಚಾಟ್ ಮಸಾಲ ಹಾಕಿ ಟೇಸ್ಟಿ ಮಾಡ್ಕೊಂಡು ತಿನ್ಕೋಬೋದು. ಅದನ್ನು ನೋಡಿರಿ, ಅದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಾಕತ್ತೀವಿ. ಸಾಸ್ ಜೊತೆ ಹಚ್ಕೊಂಡು ತಿಂದ್ರೆ ಚಿಪ್ಸಿಗೂ ಇದಕ್ಕೂ ಏನೂ ವ್ಯತ್ಯಾಸ ಗೊತ್ತಾಗಲ್ಲ. ಭಾಳ ಟೇಸ್ಟಿಯಾಗಿರ್ತೈತಿ. ನೀವು ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನೋಡಿರಿ ಇವೆಷ್ಟು ಕ್ರಿಸ್ಪಿಯಾಗಿರ್ತಾವೆ ಅಂದರೆ ಈ ರೀತಿ ಸಾಸ್ ಹಚ್ಕೊಂಡು ನೀವು ತಿನ್ಕೋಬೋದು. ಗೊತ್ತಾಗೋದಿಲ್ಲ ಇದು ಆಲೂಗಡ್ಡೆ ಸಿಪ್ಪಿಲಿಂದ ಮಾಡಿದ್ದಂತ. ನೋಡಿರಿ, ಈ ರೊಟ್ಟಿ ಮುರಿದ್ರೆ ನೋಡಿರಿ ಎಷ್ಟು ಕ್ರಿಸ್ಪಿಯಾಗ್ಯಾವ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಇದು ನಾವು ಆಲೂಗಡ್ಡೆ ಸಿಪ್ಪಿಲಿಂದ ಮಾಡಿದ್ದು ಅಂತ ಹೇಳಿದಾಗ ಅದು ಆಲೂಗಡ್ಡೆ ಸಿಪ್ಪೆ ಅಂತ ಗೊತ್ತಾಗ್ತೈತಿ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ನೋಡಿರಿ, ಕಲರ್ಫುಲ್ಲಾದ ಚಿಪ್ಸ್, ಆಲೂಗಡ್ಡೆ ಸಿಪ್ಪಿಲಿಂದ ಮಾಡಿದಂಥ ಚಿಪ್ಸ್ ರೆಡಿ ಆಗೈತಿ. ನೀವು ಎಲ್ಲರೂ ಒಂದು ಸಲ ಮಾಡಿಕೊಂಡು ತಿನ್ನಿರಿ. ಇದು ಒಂದು ವಿಧಾನ ಮಾಡೋದು. ಇನ್ನೂ ಒಂದು ವಿಧಾನದೊಳಗೂ ನಾವು ಇದನ್ನು ಮಾಡ್ಬೋದು. ಅದನ್ನು ಹೆಂಗೆ ಮಾಡೋದಂತ ನೋಡೋಣ. ಅದೇನು ಆಲೂಗಡ್ಡೆ ಸಿಪ್ಪೆ ತಕ್ಕೊಂಡಿದ್ವಲ್ಲ, ಅದಕ್ಕೆ ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಖಾರ ಪುಡಿ, ಉಪ್ಪು ಇದಕ್ಕೆ ಡೈರೆಕ್ಟ್ ಹಾಕ್ಕೊಂಡೀವಿ. ಅದನ್ನು ಕರೆದ ಮೇಲೆ ಹಾಕಿದ್ವಿ. ಇದು ಇನ್ನೊಂದು ವಿಧಾನ ಏನಪ್ಪ ಅಂದ್ರೆ, ಫಸ್ಟಾಗಿ ಈ ಆಲೂಗಡ್ಡೆ ಸಿಪ್ಪೆಗೆ ಇದಿಷ್ಟು ಮಿಶ್ರಣ ಮಾಡಿಕೊಂಡು ಇದನ್ನು ಎಣ್ಣೆಯೊಳಗೆ ಡೀಪ್ ಫ್ರೈ ಮಾಡೋದು. ಇದು ಒಂದು ರೀತಿ ವಿಧಾನ ಮಾಡೋದು. ಹಂಗಾರು ಮಾಡ್ಕೋಬೋದು, ಹಿಂಗಾರು ಮಾಡ್ಕೋಬೋದು. ಎರಡೂ ಟೇಸ್ಟ್ ಚಲೋನ ಆಗ್ತಾವೆ. ಇದನ್ನು ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಡೀಪ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿ ಬರ್ತಾವೆ ಇವು. ಮೇಲೆ ಒಂದು ಕೋಟಿಂಗ್ ಬರ್ತೈತೆ ಅಕ್ಕಿ ಹಿಟ್ಟಿಂದ, ತಿನ್ನೋಕೆ ಟೇಸ್ಟಿಯಾಗಿರ್ತಾವೆ. ನೋಡಿರಿ, ಈಗ ಇದು ಕೂಡ ರೆಡಿ ಆಗೈತಿ. ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ. ಹೆಂಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿರಿ. ಅಂದ್ರೆ ನಾವು ಹೊಸ ಸವಿರುಚಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಅದು ನಿಮಗೆ ಥಟ್ಟಂತ ನೋಟಿಫಿಕೇಷನ್ ಬರ್ತೈತಿ, ನೀವು ಅದನ್ನು ನೋಡ್ಬೋದು. ಮತ್ತು ಹೊಸ ಸವಿರುಚಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.